ಗೂಗಲ್ನ ಎಐ ಹಬ್ ಆಂಧ್ರದ ವಿಶಾಖಪಟ್ಟಣಂ ಪಾಲಾಗ್ತಿರುವಂತಹ ಹೊತ್ತಲ್ಲಿ ಈಗ ಸರ್ಕಾರ ಡಿಫೆನ್ಸಿವ್ ಮೋಡ್ಗೆ ಜಾರಿದೆ. ಅವ್ರು ಹೋಗ್ತೀನಿ ಅಂದ್ರೆ ಬೇಡ ಅಂತ ಹೇಳೋಕ್ಕಾಗುತ್ತಾ? ನವೆಂಬರ್ 12ರಂದು ಸಿಂಗಾಪುರ್ನ ಬಿಸ್ನೆಸ್ ಮ್ಯಾನ್ ಬರ್ತಿದ್ದಾರೆ. US ಘಟನೆ ಬಳಿಕ ಇಲ್ಲೇ ಇರೋಕೆ ಅವರು ಆಸಕ್ತಿ ತೋರಿದ್ದಾರೆ ಅಂತ DCM DK ಶಿವಕುಮಾರ್ ತೇಪೆ ಹಚ್ಚಿದ್ದಾರೆ. ಅತಿ ದೊಡ್ಡ ಗೂಗಲ್ ಕ್ಯಾಂಪಸ್ ಅನಂತ ನಮ್ಮ ಬೆಂಗಳೂರಿನಲ್ಲಿದೆ ಕಣ್ರಿ, ಆಂಧ್ರದವರು ರಿಯಾಯಿತಿ ಕೊಡ್ತಿದ್ದಾರೆ, ಅದಕ್ಕೆ ಹೋಗಿದ್ದಾರೆ ಅಂತ ಹೇಳಿ IT ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪಾಪ ನಾವ್ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು? ಎಕ್ಸ್ಪೀರಿಯನ್ಸ್ ಆಗಲಿ ಬಿಡಿ, ಎಲ್ಲ ಕಡೆನೂ ಹೋಗಿ. ನಾವು ದಿನ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲೇ ಸಿಂಗಪೂರ್ ಬಿಸ್ನೆಸ್ ಡೆಲಿಗೇಷನು ಬರ್ತಾ ಇದೆ. ಆ ಮಿನಿಸ್ಟ್ರು ನಾನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಎವ್ರಿ ಡೇ ನಮಗೆ ಪ್ರಿಯಾಂಕ್ ಖರ್ಗೆಗೆ, ನನಗೆ, MB ಪಾಟೀಲ್ಗೆ ಎಲ್ಲರೂ ಕೂಡ ಭಾಳ ಜನ ಇನ್ವೆಸ್ಟರ್ಸು ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅಮೇರಿಕಾ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳಿಕ್ಕೆ, ಅವ್ರದ್ದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಯೂನಿವರ್ಸಿಟಿಗಳು ಕೂಡ ಎಲ್ಲ ಬಂದು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಓಪನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರು ಬಿಟ್ಟೋಗಲ್ಲ. ನಮ್ಮನ್ನ ಯಾರು ಸರ್ಕಾರಕ್ಕೆ ನಾವು ಬೇರೆಯವ್ರ ಥರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಏನು ನಾವೇನು ಕರಿಬೇಕಾದಿಲ್ಲ. ನಿಮ್ಮಲ್ಲಿರುವಂಥ ಮ್ಯಾನ್ ಪವರು, ನಿಮ್ಮಲ್ಲಿರುವಂಥ ಟ್ಯಾಲೆಂಟು, ನಿಮ್ಮಲ್ಲಿರುವಂಥ ವೆದರು, ನಿಮ್ಮಲ್ಲಿರುವಂಥ ಕಲ್ಚರು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಅವರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. JDS ಅವರು BJP ಅವರು ಏನು ಭಾಳ ಸರಳವಾಗಿ ಮುಚ್ಚಾಕ್ತಾರೆ ಅಂದರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವರು ಆಂಧ್ರ ಪ್ರದೇಶವರು. 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫು, ಎಲೆಕ್ಟ್ರಿಸಿಟಿ ಮತ್ತು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಫ್ರೀ, ಮತ್ತು 100% ರಿಯಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್? ಅದು ಹೇಳಲ್ಲ ನಿಮಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದ್ದಾರೆ, ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದೇ ನಾವು ಕೊಟ್ಟಿದ್ದಿದ್ರೆ ನೋಡಿ ಹೆಂಗೆ ಇವರು ಸರ್ಕಾರ ದಿವಾಳಿ ತನಕ್ಕೆ ಮುಂದಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾ ಇದ್ರು. ನೋಡಿ, ವಿ ಆರ್ ನಂಬರ್ 5 ಇನ್ ದ ವರ್ಲ್ಡ್ ವೆನ್ ಇಟ್ ಕಮ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬೆಂಗಳೂರು ಟಾಪ್ 5 ಸಿಟೀಸ್ ಇನ್ ದ ವರ್ಲ್ಡ್, 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. ನಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸು 4.5 ಲಕ್ಷ ಕೋಟಿ. ತೆಲಂಗಾಣದು ಅಂದರೆ ಹೈದರಾಬಾದ್ದು 2 ಲಕ್ಷ ಕೋಟಿ ಅಷ್ಟೇ. ಡಿಫ್ರೆನ್ಸ್ ಇಸ್ ಹ್ಯೂಜ್. ಈಗ ನಮ್ಮದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ, ಅವ್ರ ಹತ್ರ ಇದೆಯಾ? ಬಂಡವಾಳ ಹಾಕೋರು ಎಲ್ಲಿ ಬೇಕಾದರೂ ಹಾಕ್ತಾರೆ. ಇಲ್ಲಿ ಗೂಗಲ್ದು ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು ಅನಂತ ಕ್ಯಾಂಪಸ್ ಅಂತ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಇವರು ಚರ್ಚೆಗೆ ಬರಲಿ, ರೆಡಿ ಇದ್ದೀವಿ, ಸದನದಲ್ಲೂ ರೆಡಿ ಇದ್ದೀವಿ, ಹೊರಗಡೆನೂ ರೆಡಿ ಇದ್ದೀವಿ, ಬರೋದೇ ಇಲ್ಲ. ಏನು ಮಾಡಲಿ? ನಿಮಗೆ ಜ್ಞಾಪಕ ಇರ್ಬೋದು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷನೇ ಮಾಡಿದ್ದು 25ನಲ್ಲೇ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮ್ಮು ಭಾಳ ಚೆನ್ನಾಗಿದೆ ಅಂಥೇಳಿ 10 ಲಕ್ಷ ಕೋಟಿ ರೂಪಾಯಿಯಷ್ಟು MOUಗಳು ಸೈನ್ ಆಯಿತು. ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರೆ? ಇದು ನಿಜ. ರಸ್ತೆ ಹಾಳಾಗಿದೆ ಅಥವಾ ಏನಾದರೂ 1-2 ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಕೆಲಸ ನಡೀತಾ ಇದೆ. ಅಷ್ಟರಲ್ಲಾಗಲೇ ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ರಾಜಕೀಯ ಕಾರಣ ಅಂತೇಳಿ ಅವರಿಗೆ ಅರಿವಿರಬೇಕು. ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು. ಕರ್ನಾಟಕ ರಾಜಕೀಯ ಮಾಡೋದಲ್ಲ, ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ದರೆ ಅವರು ಆ ರೀತಿ ಮಾಡೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.